ನಿಮ್ಗೆ ಗೊತ್ತಾ ನಾವ್ ಯಾಕೆ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತೀವಿ ಅಂತ ಹೇಳಿ? ಎಲ್ಲರಿಗೂ ಹಾರ್ದಿಕ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ನಾಡು ಬೆಳಗಲಿ, ಕನ್ನಡ ನಮ್ಮ ಹೃದಯದಲ್ಲಿರಲಿ. ಕರ್ನಾಟಕ ರಾಜ್ಯೋತ್ಸವ ದಿನ ಬರೀ ಧ್ವಜ ಹಾರಿಸೋದಲ್ಲ, ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಪ್ಲಸ್ ಆ ಹೋರಾಟಕ್ಕೆ ಏನೇನೆಲ್ಲ ಎಷ್ಟೆಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ ಅವತ್ತು ಈ ದಿನ ಈ ಕರ್ನಾಟಕ ರಾಜ್ಯೋತ್ಸವನ ಆಚರಿಸಕ್ಕೆ ಅಂತ ಹೇಳಿ ನೆನಪಿಸ್ಕೊಳ್ಳೋದು ಕೂಡ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಇಲ್ಲ ಕರ್ನಾಟಕ ರಾಜ್ಯ ಏನಿದೆ ಇದು ಒಂದ್ ನೈಟ್ ಅಲ್ಲಿ ಬಂದಿದ್ ರಾಜ್ಯ ಅಲ್ಲ. ಇದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ, ಹಲವಾರು ಹೋರಾಟಗಳು ಮಾಡಿದ್ದಾರೆ, ಹಲವಾರು ಪ್ರತಿಭಟನೆಗಳು ಮಾಡಿದ್ದಾರೆ, ಚರ್ಚೆಗಳು ಕೂಡ ತುಂಬಾ ನಡೆದಿದೆ. ಅದಾದ್ಮೇಲೆ ಅಷ್ಟು ಹೋರಾಟಕ್ಕೆ ಪ್ರತಿಫಲವಾಗಿ ಸಿಕ್ಕಿರೋದು ಇವತ್ತಿನ ದಿನ ಈ ಕರ್ನಾಟಕ ರಾಜ್ಯ. ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ಎಲ್ಲ ರಾಜ್ಯಗಳು ವಿಭಾಗ ಆಯ್ತು. ಆದ್ರೆ ಆ ರಾಜ್ಯಗಳು ಬಂದು ಆಗಿದ್ದು ಮಾತ್ರ ಭಾಷೆ ಮೇಲಲ್ಲ, ಆಡಳಿತದ ಮೇಲೆ. ಆಗ ಕನ್ನಡ ಮಾತಾಡೋರು ಎಲ್ರು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಮದ್ರಾಸ್, ಹೈದ್ರಾಬಾದು, ಹಳೆ ಮೈಸೂರು, ಈ ರೀತಿ ಪ್ರತಿ ಭಾಗದಲ್ಲೂ ಕನ್ನಡ ಮಾತಾಡೋ ಜನರ ಮನ್ಸಲ್ಲಿ ಅದಿದ್ದೇ ಇತ್ತು. ಬೇರೆ ಸಂಸ್ಕೃತಿ, ಬೇರೆ ಆಡಳಿತ, ಬೇರೆ ರಾಜ್ಯದಲ್ಲಿದ್ರೂ ಕನ್ನಡದ ಜನ ಎಲ್ಲಿ, ನಮ್ಗೆಲ್ಲ ಒಂದು ಕನ್ನಡಕ್ಕೆ ಒಂದು ಜಾಗ ಇಲ್ವಾ ಅಂತ ಅಂದಾಗ ಅವಾಗ ಒಂದು ಚಳುವಳಿ ಮಾಡ್ತಾರೆ. ಆ ಚಳುವಳಿನೇ ಏಕೀಕರಣ ಚಳುವಳಿ ಅಂತ ಹೇಳಿ. ಇದನ್ನ ಏನಕ್ ಮಾಡೋದು ಅಂತಂದ್ರೆ ಯೂನಿಫಿಕೇಶನ್ಗೋಸ್ಕರ. ಯೂನಿಫಿಕೇಶನ್ ಅಂತಂದ್ರೆ ಎಲ್ಲ ಕನ್ನಡಿಗರು ಒಂದಾಗ್ಬೇಕು, ಅವ್ರಿಗೆ ಆದಂತ ಒಂದು ರೆಸ್ಪೆಕ್ಟ್ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಹಲವಾರು ಹೋರಾಟ ಚರ್ಚೆಗಳು ನಡೆಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ 1956ರಲ್ಲಿ ಈ ಎಲ್ಲ ಕನ್ನಡ ಮಾತಾಡೋ ಜನರು ಮತ್ತೆ ಕನ್ನಡ ಮಾತಾಡೋ ಪ್ರದೇಶಗಳು ಯಾವ್ಯಾವ್ದಿದೆ ಆ ಜಾಗಗಳೆಲ್ಲ ಸೇರಿ ಒಂದು ರಾಜ್ಯ ಆಗುತ್ತೆ, ಅದೇ ಮೈಸೂರು ರಾಜ್ಯ. ಆಮೇಲೆ 1973 1973ಯಲ್ಲಿ ಕರ್ನಾಟಕ ರಾಜ್ಯ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ. ಇದು ಒಂದೇ ರೀಸನ್ ಮಾಡೋದು, ಯಾಕಂದ್ರೆ ಬರೀ ಕರ್ನಾಟಕ ಮೈಸೂರು ಅಷ್ಟೇ ಅಲ್ಲ, ಕಾರವಾರ ಇಂದ ಕೋಲಾರ್ವರ್ಗು, ಬೀದರಿಂದ ಬೆಂಗಳೂರ್ವರ್ಗು. ಸೊ ಹಂಗಾಗಿ ಎಲ್ಲ ಸೇರ್ಬೇಕು, ಮತ್ತೆ ನಮ್ ಕನ್ನಡ ಅದ್ರಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಅಂತ ಹೇಳಿ ಕರ್ನಾಟಕ ಅಂತ ಹೇಳಿ ಆ ರಾಜ್ಯಕ್ಕೆ ಹೊಸ ಹೆಸರಿಡ್ತಾರೆ. ಅದೇ ಇವತ್ತು ನಾವೆಲ್ಲ ಇರೋ ಈ ಕರ್ನಾಟಕ. ಆದ್ರಿಂದ ಈ ನವೆಂಬರ್ 1ನ್ನ ನಾವು ಕಂಪ್ಲೀಟ್ ಆಗಿ ಸಂಭ್ರಮದಿಂದ ಆಚರಿಸ್ತೀವಿ. ಯಾಕಂದ್ರೆ ಅವತ್ತಿನ ಹೋರಾಟ, ಅವತ್ತಿನ ಚರ್ಚೆಗಳು, ಅವತ್ತಿನ ಎಲ್ಲಾ ಡಿಸ್ಕಷನ್ಸ್ ಆಗಿರಬಹುದು, ಅದೆಲ್ಲದಕ್ಕೂ ಪ್ರತಿಫಲ ಸಿಕ್ಕಿದ್ದು ನವೆಂಬರ್ 1. ಹಂಗಾಗಿ ಪ್ರತಿ ನವೆಂಬರ್ 1ನ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಂತ ಸೆಲಿಬ್ರೇಟ್ ಮಾಡ್ಕೊಳ್ತೀವಿ. ಇದು ಒಂದು ಹಬ್ಬ ಅಲ್ಲ, ಇದು ಹೋರಾಟ, ಇದು ನಂಬಿಕೆ, ಇದು ಒಗ್ಗಟ್ಟು, ಇದು ಎಲ್ಲದ್ರಿಂದ ಕೂಡಿ ಬಂದಂತ ಕರ್ನಾಟಕ ನಮ್ಮ ಕನ್ನಡ ರಾಜ್ಯೋತ್ಸವ. ನಮ್ಮ ನಾಡು ಬೆಳಗಲಿ, ಕನ್ನಡ ನಮ್ಮ ಹೃದಯದಲ್ಲಿರಲಿ. ನಮ್ ಎಲ್ಲ ಕನ್ನಡಿಗರಿಗೂ ಇದು ಒಂದು ಹೆಮ್ಮೆಯ ದಿನ. ಯಾಕಂದ್ರೆ ನಾವೆಲ್ಲ ಹೇಳ್ಕೊಡ್ಬೇಕು, ಇದು ನಮಗ್ ಸುಮ್ನೆ ಸಿಕ್ಕಿದ್ದಲ್ಲ. ವಿ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್, ವಿ ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ಸ್ ಫಾರ್ ದೀಸ್ ಅಂತ ಹೇಳಿ ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಮ್ಗೆ ಇವತ್ತು ಅವರೆಲ್ಲ ಅಷ್ಟು ಕಷ್ಟಪಟ್ಟಿರೋದು. ನವೆಂಬರ್ 1 ಆ ರೀತಿ ಪ್ರತಿಯೊಬ್ರು ನಮ್ಮ ಕರ್ನಾಟಕಗೋಸ್ಕರ ಹೋರಾಟ ಮಾಡಿರೋರು, ಅವರ ಒಂದು ಶಕ್ತಿ ನಮ್ಮಲ್ಲಿ ಸಿಗ್ಲಿ ಅಂತ ಕೋರ್ಕೊಂತ ನಮ್ಮ ನಾಡನ್ನ ನಾವ್ ಯಾವತ್ತೂ ಮರಿಬಾರ್ದು. ನಮ್ಮ ನಾಡು ನಮ್ಮ ಹೆಮ್ಮೆ, ನಮ್ಮ ನಾಡು ನಮ್ಮ ಶಕ್ತಿ. ಜೈ ಕರ್ನಾಟಕ, ಜೈ ಕನ್ನಡ. ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜರ್ನಿ ಆಫ್ಟರ್ ಫೇಲ್ಯೂರ್. ಇದರಿಂದ ನಾನೇನ್ ಹೇಳ್ಕೊಳ್ತೀನಿ ಅಂತಂತಂದ್ರೆ, ಜರ್ನಿ ಆಫ್ಟರ್ ಫೇಲ್ಯೂರ್ ಪ್ರತಿ ಸತಿ ಫೇಲ್ ಆದಾಗ ಯಾವಾಗ್ಲೂ ಒಂದು ಮುಂದಿನ ಸ್ಟೆಪ್ ಇದ್ದೇ ಇದೆ. ಹಾಗೆ ಆಗ ಯಾರ್ಯಾರು ಕನ್ನಡಿಗರಿದ್ರು ಅವರೆಲ್ಲಾನು ಇಲ್ಲ ನಮ್ಗೆ ಅಂತ ಒಂದ್ ರಾಜ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಎಲ್ಲಾ ರಾಜ್ಯದಲ್ಲೂ ಇರೋಣ ಅಂತ ಅಂದಿದ್ರೆ ಇವತ್ತು ಈ ಕರ್ನಾಟಕ ರಾಜ್ಯ ಇರ್ತಾನೆ ಇರ್ಲಿಲ್ಲ. ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ, ಸೊ ದಟ್ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ
ಏನು ಏನಕ್ಕೆ ನಾವು ಆಚರಿಸ್ತೀವಿ ಕರ್ನಾಟಕ ರಾಜ್ಯೋತ್ಸವ ಇಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.